ಸೊ ಹಂಗಾಗಿ ಅವ್ರು ಸರಿ ಸುದೀಪ್ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡಿ, ಒಂದು ತೂಗುದೀಪ್ ಶ್ರೀನಿವಾಸ್ ಅವರು ಮಗ ಇದ್ದ ನೋಡಿ, ನಂಗೆ ಚೆನ್ನಾಗಿ ಪರಿಚಯ ಇಲ್ಲ, ನನಗೂ ಪರಿಚಯ ಇಲ್ಲ, ಅವ್ರಿಗೂ ಪರಿಚಯ ಇಲ್ಲ, ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿದ್ದಾನೆ, 80% ಸಖತ್ತಾಗಿದ್ದಾನೆ ಅಂತೇಳಿ ಸುದೀಪ್ ಅವ್ರು ಹೇಳ್ತಾರೆ. ದರ್ಶನ್ ಹೆಸರನ್ನ ಆಗ ಸುದೀಪ್ ಅವ್ರು ನಿಮ್ಮ ಹತ್ರ ಹೇಳ್ತಾರೆ. ಹಾಂ, ಓಕೆ. ಬಟ್ ದರ್ಶನ್ ಅಂತ ಕೂಡ ಪಾಪ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತ ಎಲ್ಲೋ ನೋಡಿರ್ತಾರೆ, ಎಲ್ಲೋ ಸೆಟ್ತಾರೆ. ಪಾಪ ಅವರು ಯಾವಾಗ ಲೈಟ್ ಬಾಯ್ ಕೆಲಸ ಮಾಡ್ತಾ ಇರ್ತಾರೆ, ಯಾರು ದರ್ಶನ್ ಅವರು, ಎಲ್ಲೋ ಶೂಟಿಂಗ್ ಸ್ಪಾಟ್ ಎಲ್ಲೋ ಅವ್ರು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ, ನೋಡು ಅವನು ಒಂದು 2-3 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಾನೆ ಅವನು ಅಂತೇಳಿ ಸುದೀಪ್ ಅವ್ರು ಹೇಳ್ತಾರೆ. ಆವಾಗ ಈ ನಮ್ಮ BN ಗಂಗಾಧರ್ ಪ್ರೊಡಕ್ಷನ್ನು ನಡೀತಾ ಇರುತ್ತೆ. ನಮ್ಮ ಉದಯ TV ಪ್ರಕಾಶ್ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಎಲ್ಲರ ಮನೆ ದೋಸೆ ಇತ್ತು. ಆಮೇಲೆ ಉದಯ TV ಪ್ರಕಾಶ್ಗೆ ಕಾಲ್ ಮಾಡ್ತೀನಿ. ಆಮೇಲೆ ನಿಮ್ಮ ಪಿಕ್ಚರ್ ದರ್ಶನ್ ಅಂತೇಳಿ ಮಾಡಿದ್ದಾನೆ, ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತೇಳಿ ಕೇಳಿದಾಗ ಅವಾಗ ಹೌದು ಅಂತೇಳಿ ಅವ್ರು ನಂಬರ್ ಕೊಡ್ತಾರೆ. ನಾನು ಕಾಲ್ ಮಾಡಿ ದರ್ಶನ್ನ ಕರ್ಸ್ಕೊತೀನಿ. ಹಂಗೆ ಪ್ರತಿದಿನ ಒಂದೊಂದು ಹಿಂಗಾಗಿ ಆಮೇಲೆ ಮೆಜೆಸ್ಟಿಕ್ಕು ಹೀರೋಗಿ ಫಿಕ್ಸ್ ಆಗ್ತದೆ. ಅಂದರೆ ನಿಮಗೆ ದರ್ಶನ್ ಅನ್ನೋ ಒಂದು ವ್ಯಕ್ತಿ ತಲೆಗೆ ಬರಬೇಕಾದ್ರೆ, ಆ ಚಿತ್ರ ಮೂಡಬೇಕಾದ್ರೆ ಸುದೀಪ್ ಅವರೇ ಕಾರಣ ಸರ್? ಆ್ಯಕ್ಚುಲಿ ಸುದೀಪ್ ಅವ್ರ ಕಾರಣ ಅಂದರೆ ಅವ್ರು ಹೇಳಿದ್ದು ಸುದೀಪ್ ಅವರು ಸಜೆಸ್ಟ್ ಮಾಡಿದ್ದು. ಹಾಂ, ಸೊ ಹಂಗಾಗಿ ಎಲ್ಲ ಆಗುತ್ತೆ. ಬಟ್ ಇವರು ನಮ್ಮ ದರ್ಶನ್ ತುಂಬ ಹೆಂಗಿದ್ದ ಅಂದರೆ, ಒಳ್ಳೆ ಮೊದಲು ಭೇಟಿ ಮಾಡಿದ ಚಾಕ್ಲೇಟ್ ಇರೋ ಥರ ಇದ್ದ. ಆವಾಗ ನಾನು ಸತ್ಯ ನಾನು ಇಬ್ಬರು ಮಾತಾಡ್ಕೊಂಡು, ದರ್ಶನ್ ಒಳ್ಳೆ ಚಾಕ್ಲೇಟ್ ಇರೋ ಇದ್ದಂಗೆ ಒಂದು ಸತ್ಯ ಆಗುತ್ತಾ, ಇದು ಸ್ವಲ್ಪ ರೌಡಿಸಮ್ ಅವನು ಯಾಕೆ ಪಾಪ ನನಗೂ ಒಂದು ಯಾಕಂದ್ರೆ ನನ್ನ ಕತೆ ಫುಲ್ಲು ತಲೆಯಲ್ಲೂ ಇತ್ತು, ಕತೆ ಇರೋ ಸ್ವಲ್ಪ ರೌಡಿಸಮ್ ಬ್ಯಾಕ್ಗ್ರೌಂಡಲ್ಲಿ ಇತ್ತು. ಸೊ ಹಂಗಾಗಿ ನಾನು ಸತ್ಯ ಇಬ್ಬರೇ ಡಿಸ್ಕಸ್ ಮಾಡ್ಬೇಕಾದ್ರೆ ಸತ್ಯ ಹೇಳಿ, ಸರ್ ಹಿಂಗೆ ಒಂದು ರಗ್ಡು, ಯಾಕಂದರೆ ಫಸ್ಟು ರಗ್ಡು ಲುಕ್ಕು ಒಂದು ಸಾಫ್ಟ್ ಲುಕ್ ಬರುತ್ತೆ. ಸಾಫ್ಟ್ ಲುಕ್ಗೆ ಏನು ಮಾಡಿಸ್ತಾ ಹಂಗೆ ಇದ್ದ, ಇವನು ಸೆಟ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇತ್ತು. ಸರಿ, ಒಂದು ಫೋಟೋ ಸೆಷನ್ ಮಾಡಬೇಡ ಅಂಥೇಳಿ ಇಲ್ಲೇ ಕಾಚುವಳ್ಳಿ ಅಲ್ಲಿ ಸನ್ ವ್ಯಾಲಿ ಕ್ಲಬ್ ಅಂತಿತ್ತು, ಸನ್ ವ್ಯಾಲಿ ಕ್ಲಬ್. ಆ ಕ್ಲಬ್ಬಲ್ಲಿ ಒಂದು ಮೇಕಪ್ ಮಲ್ಲಿ ಅಂತೇಳಿ, ಇವತ್ತು ಪಾಪ ಅವರಿಲ್ಲ, ಮೇಕಪ್ ಅವರೇ ಹಾಕಿದ್ದು ಫಸ್ಟು. ಆಮೇಲೆ ಸ್ಟಿಲ್ ರಮೇಶ್ ಅಂತೇಳಿ ಅವರೇ ಫೋಟೋ ಹೊಡೆದಿದ್ದು ಅವತ್ತು. ಅವರೆಲ್ಲ ಕರೆಸಿ ಮತ್ತು ಕಾಸ್ಟ್ಯೂಮೆಲ್ಲ ಕರೆಸಿ ಒಂದು ಕಾಸ್ಟ್ಯೂಮ್ ಪರ್ಚೇಸ್ ಮಾಡಿ ಅಲ್ಲೊಂದು ಫೋಟೋ ಸೆಷನ್ ಮಾಡಿದೆ. ಆ ರಗ್ಡಲಕ್ಕೆ ಇವತ್ತೆಲ್ಲ ಆಟೋ ಮೇಲೆಲ್ಲ ಓಡಾಡ್ತಾ ಇದೆಯಲ್ಲ ದರ್ಶನ್ ಅವ್ರದ್ದು, ಅದೇ ಸ್ಟಿಲ್ಗಳೇ ಇವತ್ತು. ಆಗ ತೆಗೆದಿದ್ದಂಥ ಫೋಟೋ ಶೂಟು ಈಗೆಲ್ಲ ಫೋಟೋಸ್. ಹೌದು. ಆ ಸಂದರ್ಭದಲ್ಲಿ ಬೇರೆಯವರೆಲ್ಲ ಬಂದು ನಿಮ್ಮ ಬೇರೆ ಹೀರೋ ಮಾಡಬೇಕು ಅಂತೇಳಿ ಕೆಲವರೆಲ್ಲ ಬಂದು ಅದನ್ನು ಸ್ವಲ್ಪ ಒಂದು ಗಡ್ಬಡಿ ಇಲ್ಲ, ಅದು ಆಯ್ತು, ಅದು ಇದೆಲ್ಲ ಆಯಿತು. ಆಮೇಲೆ ಆ ಲುಕ್ ಎಲ್ಲ ನೋಡ್ದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಸಕಸ್ ನಾನು ತಗೊಂಬಂದು ನಮ್ಮ ತಂದೆ ಇದೆ, ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲ ತೋರಿಸ್ದೆ. ನಮ್ಮಲ್ಲೂ ಆ್ಯಕ್ಚುಲಿ ನಮಗೆ ಫಿಲ್ಮ್ ಇಂಡಸ್ಟ್ರಿಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ. ಅದು ಕೂಡ ಹೆಂಗೋ ನಮ್ಮ ಚಿಕ್ಕಪ್ಪ ಅವರೆಲ್ಲ ಸಪೋರ್ಟ್ ಮಾಡಿದರು, ನಮ್ಮ ತಂದೆಗೆ ಇದು ಮಾಡಿ, ಹಂಗಾಗಿ ನಮ್ಮ ಚಿಕ್ಕಪ್ಪ ಅವ್ರ ಕಡೆಯಿಂದೆಲ್ಲ ಸಪೋರ್ಟ್ ಸಿಕ್ತು ನನಗೆ. ಸೊ ಆಮೇಲೆಲ್ಲ ತೋರಿಸಿದಾಗ ತುಂಬ ಚೆನ್ನಾಗಿತ್ತು. ಅಂದರೆ ಫಸ್ಟ್ ಹಾಫ್ ಲುಕ್ಕು, ಸೆಕೆಂಡ್ ಹಾಫ್ ಲುಕ್ಕು, ರಗ್ಡು ಲುಕ್ಕು, ಸಾಫ್ಟ್ ಲುಕ್ಕು ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ನಮ್ಗೆ ತುಂಬ ಕನ್ಫರ್ಮೇಷನ್ ಆಯಿತು, ಪಕ್ಕಾ ದರ್ಶನ್ ಸೂಟ್ ಆಗ್ತಾನೆ ಇದಕ್ಕೆ ಅಂತೇಳಿ. ಅಲ್ಲಿಂದ ಹಿಂಗೆ ಸ್ಟಾರ್ಟ್ ಆಯ್ತು. ಡೈಲಿ ಡಿಸ್ಕಷನ್ ಇರುತ್ತೆ. ಇನ್ನೂ ಶೂಟಿಂಗ್ ತುಂಬ ಲಾಂಗ್ ಇತ್ತು, 2 ತಿಂಗಳು 3 ತಿಂಗಳು ಇತ್ತು. ಅವ್ನು ದರ್ಶನ್ ಡೈಲಿ ಬರೋನು ರೂಮ್ಗೆ, ನಾವು ರೂಮ್ಗೆ ಹಾಕಿದ್ವಿ ಡೈಲಾಗ್ ಇದು ಮಾಡೋದಕ್ಕೆ, ಪ್ರೋಗ್ರಾಮಿಂಗೆಲ್ಲ ಪ್ರೀ ಪ್ರೊಡಕ್ಷನ್ ಒಂದು ಜಾಗ ಬೇಕಲ್ಲ ಎಲ್ಲರಿಗೂ ಸೇರೋಕ್ಕೆ. ಅಲ್ಲಿ ಏನೆಲ್ಲ ಬರೋ ಸರ್ ಅವಾಗ, ಏನೋ ಬೈಕಲ್ಲಿ ಬರೋ ನಡ್ಕೊಂಡು ಅಥವಾ ಏನಂತ ಮೋಸ್ಟ್ ಇಲ್ಲ, ಸ್ಕೂಟ್ ಇವ್ರದ್ದು ಸ್ಕೂಟ್ ತರೋರು, ಸ್ಕೂಟು ಇದರಲ್ಲೆಲ್ಲ ಬರೋರು. ಅವ್ರ ತಂದೆದು ಒಂದು ಕಾಂಟೆಸ್ಟಲ್ಲಿ ಬರೋರು. ಸರಿ, ಹಿಂಗೆ ಒಂದಿನ ಹಿಂಗೆ ಕುಂತ್ಕೊಂಡಿದ್ದು, ಒಬ್ಬರು ನಟ ಅವರು ಬರ್ತಾರೆ. ಅವರು ಈ ಥರ ಹಿಂಗೆ ನಮ್ಮ ಹಳೆ ಸ್ನೇಹಿತರು ಕೂಡ ಅವರು. ನಾನು ಡೈರೆಕ್ಟರ್ ದರ್ಶನ್ನು ನನ್ನ ಪಕ್ಕದಲ್ಲೇ ಕುಂತಿರ್ತಾನೆ, ನಾನು ಸತ್ಯನೂ ಅಲ್ಲೇ ಇರ್ತಾನೆ ನಮ್ಮ ಡೈರೆಕ್ಟ್ರು. ಅವ್ರು ಹೇಳ್ತಾರೆ, ಸರ್ ನನಗೆ ಅವ್ರು ಡೈರೆಕ್ಟ್ ಅಪ್ರೋಚ್ ಮಾಡ್ತಾರೆ, ಸರ್ ಯಾರು ಸೆಲೆಕ್ಟ್ ಮಾಡೋದು ಅವ್ನಿಗೆ ಆ್ಯಕ್ಟಿಂಗ್ ಬರೋದಂತ ಹಂಗೆ ಹಿಂಗೆ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ದರ್ಶನ್ ಅವನೇ ಅಂತ ಗೊತ್ತಿಲ್ಲ ಅವ್ರಿಗೆ. ಆ ನಟ ನಿಮ್ಗೆ ಹೇಳಿದವನಿಗೆ ದರ್ಶನ್ ಅವನೇ ಅಂತ ಅವ್ನಿಗೆ ಗೊತ್ತಿಲ್ಲ ಅವನಿಗೆ. ಅವನಿಗೆ ನೋಡಿ ಸರ್, ನಾನು ಒಂದು 15 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ, ಅವರೇ ಕೊಡ್ತಾರೆ ಅಂತ. ನಾನು 15 ಲಕ್ಷ ರೂಪಾಯಿ ನಿಮ್ಗೆ ಕೊಡ್ತೀನಿ ಸರ್, ನಾನು ರಿಫಂಡಬಲ್ ಅಂತೇಳಿ ಅವ್ನು ಹೇಳ್ತಾನೆ. ನಟ ನಿಮಗೆ? ನಮಗೆ ಒಬ್ಬ ನಾನು ಹೀರೋ ಆಗಿ ಮಾಡ್ತೀನಿ ಅಂದು. ಸರಿ ಆಯಿತು ಪಾಪ, ಯಾರಿಗಾಗಲಿ ದರ್ಶನ್ ಜಾಗದಲ್ಲಿ ನಾನಿದ್ರು ಕೂಡ ಇವ್ರು ದುಡ್ಡಿಗೆ ಬಿದ್ದರು, ನಾನು ಅಷ್ಟೇ ಪಾಪ ಇದೆಲ್ಲ ಮಾಡಿರ್ತೀವಿ ಫೋಟೋ ಸೆಷನ್ ಎಲ್ಲ. ಅದು ಕಣ್ಣು ಮುಂದೆ ಬೇರೆ ಹೇಳಿರ್ತಾರೆ, ಮುಂದೆ ಹೇಳಿರ್ತಾರೆ. ಇದನ್ಗೆ ಒಂದು ಪಿಕ್ಚರ್ ಸಿಗ್ತಾ, ಒಂದು ಫೋಟೋ ಶೂಟ್ ಆಯಿತು, ನಾನು ಒಬ್ಬ ಯಾರೋ ಒಬ್ಬ ಕಲ್ಲು ಹೊಡೆದಾಗ ಎಷ್ಟು ನಿರಾಸೆ ಆಗುತ್ತೆ. ಮೊದಲ ಹೀರೋ ಬೇರೆ, ಅದು ಮೊದಲ ಮೂವಿದು. ಆಮೇಲೆ ಸರಿ ಆಯಿತು, ನಾನು ಹೇಳಿ ಕಳಿಸ್ತೀನಿ ನಡ್ರಿ ಅಂತೇಳಿ ಅವ್ರು ಕಳಿಸ್ಕೊಡ್ತೀನಿ ಹೀರೋಗೆ. ಆ ಹೀರೋಗೆ ಅದೇ ನಿಮ್ಗೆ ಯಾರು ಒಂದು ಆಸೆ ತೋರಿಸ್ತಾರಲ್ಲ ಆ ಹೀರೋಗೆ. ನಮ್ಮ ಡೈರೆಕ್ಟ್ಗೂ ಡೌಟು, ರಾಮಾರೀಶ್ ಅವ್ರು ದುಡ್ಡಿಗೆ ಬೀಳ್ತಾರ ಅಂತ. ನೀವು ಮೋಸ್ಟ್ಲಿ ಸಾಲ ಮಾಡ್ಕೊಂಡು ಮೂವಿ ಮಾಡ್ತಾ ಇದ್ದೀನಿ ಅವಾಗ ನೀವು? ಹೌದು. ನನ್ನ ಬಂಡವಾಳ 5 ಲಕ್ಷ ರೂಪಾಯಿ ಸರ್. ನಮ್ಮ ಮನೆಯಿಂದ ತೊಗೊಂಡೋಗಿದ್ದು ನಮ್ಮ ಚಿಕ್ಕಪ್ಪ ಅವರು ಕೊಟ್ಟಿದ್ದು 5 ಲಕ್ಷ ರೂಪಾಯಿ, ಅದೇ ಬಂಡವಾಳ.
ಇನ್ನು ಮಿಕ್ಕಿದ್ದು ಎಲ್ಲ ನನ್ನ ಸ್ನೇಹಿತರುಗಳ ಹತ್ರ ಸಾಲ ಮಾಡಿದ್ದೆ. ನಮ್ಮ ರಾಮಮೂರ್ತಿಯೂ 6 ಲಕ್ಷ ರೂಪಾಯಿ ಕೊಟ್ಟಿದ್ದು, ಆಮೇಲೆ ನಮ್ಮ ರಮೇಶ್ ಅಂತೇಳಿ, ಶೇಷ ಅಂತೇಳಿ, ನಮ್ಮ ವಿಶ್ವನಾಥ್ ಗೌಡ ಅಂತ ಎಕ್ಸ್ ಕಾರ್ಪೊರೇಟ್ರು ಅವರು ಕೂಡ, ಆಮೇಲೆ ನಮ್ಮ ಈ ರಾಜ್ಕುಮಾರ್ ವಾರ್ಡ್ ಕಾರ್ಪೊರೇಟ್ರದ್ದು ರೂಪಾ ಲಿಂಗೇಶ್ವರ್ ಅಂತೇಳಿ, ಲಿಂಗೇಶ್ವರ್ ನನ್ನ ಕ್ಲೋಸ್ ಫ್ರೆಂಡ್, ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡು, ಅವರು ಕೂಡ ಒಂದು 15 ಲಕ್ಷ ರೂಪಾಯಿ ಕೊಟ್ಟರು ಅವಾಗ. ಆಮೇಲೆ ಏನಾಯ್ತು ಸರ್, ಹೀರೋ ಬಂದು ಆಫರ್ ಕೊಟ್ಟಾಗ ದರ್ಶನ್ ಏನಂದ್ರು ನಿಮಗೆ? ದರ್ಶನ್ ಒಂಥರ ಪಾಪ ಯಾರೇ ಆಗಲಿ ಆ ಜಾಗದಲ್ಲಿ ಯಾರೇ ಇದ್ರು ಒಂಥರ ಒಳಗೊಳಗೆ ಪಾಪ ಕ್ವಶನ್ಗಳು ಹಾಕ್ಕೊತಾ ಇರ್ತಾರೆ, ಆಗುತ್ತೋ ಇಲ್ವೋ ಅಂತ. ಆವಾಗ ಸರಿ ನೆಕ್ಸ್ಟ್ ಡೇನೇ ಬೆಳಗ್ಗೆನೇ ನಮ್ಮ ತಾಯಿ ಬಾಗಿಲಿಗೆ ನೀರು ಹಾಕ್ತಾ ಇರ್ತಾರೆ. ನಮ್ಮ ರಾಜನಗರ ಬಂದು ಜೇಡ್ರಳ್ಳಿಲಿ ಅಲ್ಲಿ ನಮ್ಮ ತಾಯಿ ನೀರು ಹಾಕ್ತಾ ಇರ್ತಾರೆ, ನೀರು ರಂಗೋಲಿ ಬಿಡ್ತಾ ಇರ್ತಾರೆ ಬೆಳಗ್ಗೆ ಬೆಳಗ್ಗಿನ ಜಾವ. ಬಂದು ನಮ್ಮ ತಾಯಿಗೆ ನಮಸ್ಕಾರ ಮಾಡ್ಕೊಂಡು, ನಮ್ಮಮ್ಮನ ಹತ್ರ ಎಲ್ಲ ಹೇಳ್ಕೊತಾನೆ ಅವನು, ಅಮ್ಮ ಹಿಂಗಾಯ್ತು ಹಿಂಗೆಲ್ಲ ಆಯಿತು. ಯಾಕಂದ್ರೆ ನಾನು ದರ್ಶನ್ ನಮ್ಮ ಮನೆಗೆ ಬರ್ತಾ ಇರ್ತಾನಲ್ಲ, ನಮ್ಮಮ್ಮನ ಹತ್ರ ಹಂಗೆ ಸಲಿಗೆ ಇರ್ತದೆ, ಅಮ್ಮನ ಹತ್ರ ಹೇಳ್ಕೊತಾನೆ. ಅದು ಹಿಂಗೆ ಯಾರು ಸೆಲೆಕ್ಟ್ ಮಾಡಿದ್ರಲ್ಲ ಆಯ್ತು, ಒಬ್ರು ಬಂದು ಹಿಂಗೆ ಮಾಡಿದ್ರೆ ಹಿಂಗೆ ಹೇಳಿದ್ದಾರೆ ಅಂತೇಳಿ ಅಂತ. ಹಂಗೆಲ್ಲ ಮಾಡಲ್ಲ ಹೋಗಪ್ಪ, ಇಲ್ಲ ಅಮ್ಮ ಆ ಥರ ಹಿಂಗೆ ಅಂತೇಳಿ ಪಾಪ ಒಂಥರ ನೋವು ತೋಡ್ಕೊಂಡಂತ ನಮ್ಮ ತಾಯಿ ಹತ್ರ ತೋಡ್ಕೊಂಡು. ನಮ್ಮಮ್ಮ ಬಂದು ನಾನು ಇನ್ನೂ ಅವಾಗ ತಾನೇ ಎದ್ದಿರ್ತೀನಿ, ಈ ಥರ ಹಿಂಗೆ ಈ ದರ್ಶನ್ ಬಂದವನೇ ಅಂತ, ಕರಿ ಅಮ್ಮ ಕರೀರಿ ಅಂತ ಹೇಳ್ತೀನಿ. ನಮ್ಮಮ್ಮ ಸರಿ ಏನೋ ಹಿಂಗೆ ಅಂತ ಹಂಗೆ ಕೇಳ್ತಾರೆ. ಅಮ್ಮ ನೋಡು, ಯಾವತ್ತಿದ್ರು ನಾನು ಯಾವತ್ತೂ ಹಿಂಗೆ ಕೈ ಚಾಚೋನಲ್ಲ, ಒಂದು ಸತಿ ಮಾತು ಕೊಟ್ಮೇಲೆ ಮಾತು, ನಿನ್ಗೆ ಗೊತ್ತು, ಯಾರೋ ದುಡ್ಡು ಕೊಡ್ತಾರೆ ಇವಾಗ ಆ ಪ್ರಾಜೆಕ್ಟ್ ಬಗ್ಗೆ ನಂಗೆ ಗ್ಯಾರಂಟಿ ಇದೆ. ಆಮೇಲೆ ನಾನು ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ, ನನಗೆ ಆ ಪ್ರಾಜೆಕ್ಟ್ ಪಕ್ಕಾ ಶೂರ್ ಶಾಟ್ ಹೊಡಿಯುತ್ತೆ ಅನ್ನೋ ಒಂದು ಗ್ಯಾರಂಟಿ ನನಗಿದೆ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ಅಂತೇಳಿ ನಮ್ಮ ತಾಯಿಗೆ ಹೇಳ್ತು. ಅವನ್ನೇ ಸೆಲೆಕ್ಟ್ ಮಾಡು ಅಂತೇಳಿ ನಮ್ಮಮ್ಮ ಹೇಳ್ತಾರೆ. ಚೆನ್ನಾಗಿದ್ದಾನೆ ಪಾಪ, ಫೋಟೋಸ್ ಎಲ್ಲ ನೋಡಿದ್ದೀವಿ ನಾವು, ನೋಡಿದ್ವಲ್ಲ ನೀನು ತೋರಿಸಿದ್ದು, ಅವನ್ನೇ ಸೆಲೆಕ್ಟ್ ಮಾಡು ಅಂತ. ಪಾಪ ಬಡವ್ರ ಹುಡುಗಂಗೆ ಅನ್ಯಾಯ ಮಾಡಬೇಡ ಅಂತ ನಮ್ಮಮ್ಮ ಹೇಳ್ತಾರೆ. ಸರಿ ಆಮೇಲೆ ದರ್ಶನ್ ಬಾಯ್ಲಿ ಅಂತ ಹೇಳಿದೆ. ಅಲ್ಲಪ್ಪ ನಾನು ನಿನ್ಗೆ ಹೇಳಿದ್ ನಾನು ಹೇಳಿದ್ನ ನಾನು, ನೀನು ಇಲ್ಲ ಅವ್ನು ಯಾರು 15 ಲಕ್ಷ ರೂಪಾಯಿ ಕೊಡ್ತಾನೆ, ನೀನು ಆ ಪ್ರಾಜೆಕ್ಟಿಂದ ಇಲ್ಲ ಅಂತ ಅವ್ನು ಏನು ಹೇಳಿದ್ನ? ಇಲ್ಲ ಸರ್. ಮತ್ತು ಯಾಕೆ ನಿನ್ನ ಕ್ವಶನ್? ನಾನು ಹೇಳ್ದಾಗ ನೀನು ಅದೊಂಥರ ನೀನು ತಲೆ ಕಟ್ಸ್ಕೊಂಬೇಡ, ನೀನೇ ಇರೋ ಹೋಗು, ಯಾವನ್ ಏನೇ ಬರಲಿ ನೀನೇ ಇರೋ, ಇದು ಮಾತು ನಾನು ಚೇಂಜೇ ಮಾಡಲ್ಲ ಅಂತೇಳಿ ಹೇಳಿ ಕಳಿಸ್ತೀನಿ. ಅದಾದಮೇಲೆ ಹೀರೋ ಮಾಡ್ಕೊಂತೀರಾ, ಈ ಮೂವಿ ಕೂಡ ಭಾಳ ಹಿಟ್ಟಾಗುತ್ತೆ. ಹೌದು, ಹಿಟ್ಟಾಗುತ್ತೆ. ನಮ್ಮ ಬರ್ಡೇ ದಿವಸನೇ ಇದು ಸಾಂಗ್ ರೆಕಾರ್ಡಿಂಗ್ ಶೂಟಿಂಗ್ ಮಾಡ್ತೀವಿ. ಸಾಂಗ್ ರೆಕಾರ್ಡಿಂಗ್ದು ಪೂಜೆ ಆಗುತ್ತೆ, ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 8ನೇ ತಾರೀಕು ರಿಲೀಸ್ ಆಗುತ್ತೆ ಸರ್. ಇಟ್ಟಾದ್ಮೇಲೆ ನಿಮ್ಗೇನಾದರೂ ಕೂಡ ಬಂದು ಏನೋ ಹೇಳಿದ್ರೆ ಸರ್ ಅವಾಗ? ಅಂದರೆ ದರ್ಶನ್ ಅಂದರೆ ನೀವೇ ಕೂಡ ಅದಕ್ಕೆ ಕಾರಣ ಆಗಿರುವಂಥದ್ದು, ಅವ್ನು ಹೀರೋ ತೊಗೊಂಡಾಗ. ಬೇರೆ ಹೊರಗಡೆ ಒಂದು ಕಾರ್ಯಕ್ರಮದ ಮೋಸ್ಟ್ಲಿ ಇದೇ ಮೂವಿ ಕಾರ್ಯಕ್ರಮದಲ್ಲಿ ಅನಿಸುತ್ತೆ ಈ ಥರದ ಈ ಬ್ಯಾನರಿಂದ ಬಂದು ನನಗೆ ಮರೆಯೋದಿಲ್ಲ ಅಂತ ನಿಮ್ಮ ಹೆಸರು ಕೂಡ ಹೇಳಿದರು ದರ್ಶನ್. ಖಂಡಿತ ಸರ್, ಯಾಕಂದರೆ ಇದು ನಮ್ಮ KCA ಸ್ಟೇಡಿಯಮ್ಮಲ್ಲಿ ಇದು ಆಡಿಯೋ ರಿಲೀಸ್ ಆಗುತ್ತೆ. ಇದೇ ನಮ್ಮ ಅಂಬರೀಷ್ ಅಣ್ಣನೇ ಆಡಿಯೋ ರಿಲೀಸ್ ಮಾಡಿಕೊಡ್ತಾರೆ. ಅದಕ್ಕೆ ನಮ್ಮ ಬ್ಯಾನರ್ ಕೂಡ ಅಂಬರೀಷ್ ಅಣ್ಣ ಅರ್ಪಿಸುವ ಅಂತಲೇ ಹಾಕಿರೋದು ನಾವು. ಅಂಬರೀಷ್ ಅವ್ರು ರಿಲೀಸ್ ಮಾಡಿಕೊಡ್ತಾರೆ. ಅಂಬರೀಷ್ ಅವ್ರು ಅವಾಗ ದರ್ಶನ್ ಮಾತಾಡಬೇಕಾದ ಸರದಿ ಬರುತ್ತೆ. ಸರದಿ ಮಾತಾಡಿದಾಗ ನಾನು ಯಾವತ್ತಿದ್ದು, ಯಾಕಂದರೆ ಇವತ್ತು ಮುದ್ರಣ ಮಾಧ್ಯಮ ಎಲ್ಲ ಮಾಧ್ಯಮದಲ್ಲಿದ್ದೆ,